ನೀನೇನೇ ಹೇಳಿಸಿಲಿ ಅವ್ರ ತೆಲುಗುನಲ್ಲಿ ಎಷ್ಟು ಚೆನ್ನಾಗಿ ಭಾಷಣ ಮಾಡೋದಲ್ಲ. ಅದ್ಗೆ ಅದು ಭಾಷಣನಾ? ಮತ್ತೆ ಕಾಯಿಲೆಗಳ ಲಿಸ್ಟ್. ಅಕ್ಕ ಹೊತ್ತಾಯ್ತು, ಮಾರ್ಕೆಟ್ ಹೋಗೋಣವಾ? ಏನಾಗ್ಲಿಂದ ಎಲ್ರು ಹೋಗೋಣ ಹೋಗೋಣ ಅಂತ ಹೇಳ್ತಿದ್ರ, ಮೊದಲು ಹೋಗಿ. ಮೇಡಮ್ 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 ಸಾರಿ ಲೇಟ್ ಆಗೋಯ್ತು, ಮಾರ್ಕೆಟ್ ಹೋಗೋಣವಾ? ಏಮಿಟ್ಟಿದೆ ಮುಚ್ಚಿನ వాళ్ళಂತ ಮಾರ್ಕೆಟ್ಗೆ ಹೋಗೋಣವಾ ನಡುಗುತ್ತಾರೋ? ನೀವೆಲ್ಲ ಮಾರ್ಕೆಟ್ಗೆ ತರಕಾರಿ ಕೊಂಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ರೋ ಅಥವಾ ಕೂಲಿ ಮಾಡೋದಕ್ಕೆ ಹೋಗ್ತಾ ಇದ್ರೋ? ಓಹೋ, ಮನೆ ಮಂದಿ ಎಲ್ಲ ಹೋಗ್ತಾ ಇದ್ದೀರಾ? ಹಾಗಾದ್ರೆ ನಾನು ಮಾರ್ಕೆಟ್ಗೆ ಬರ್ತೀನಿ. ಮರ್ತಿದ್ದೆ, ನಾನು ಒಂದು ಶಾಲ್ ತಗೋಬೇಕಾಗಿತ್ತು. ನಿಮ್ಮ ಜೊತೆ ಮಾರ್ಕೆಟ್ಗೆ ನಾನು ಬರ್ತೀನಿ. ನಾವು ಹೋಗ್ತಾ ಇರೋದು ಮಾರ್ಕೆಟ್ಗೆ, ಬಟ್ಟೆ ಅಂಗಡಿಗಲ್ಲ. ನೀವು ಮಾರ್ಕೆಟ್ ಅಲ್ಲಿ ಸೊಪ್ಪು ತಗೊಳ್ಳಿ, ನಾನು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಶಾಲ್ ತಗೋತೀನಿ. ಹೋಗೋದು ಬರೋದೆಲ್ಲ ಒಂದೇ ದಾರಿಲಾಗ್ಲಿ. ఆగండి 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 నేను కూడా మీతో మార్కెట్ కి వస్తాను. ఎందుకంటే కొత్త బెల్ట్ కొనుక్కోవాలి, ಹೊಸ బెల్ట్ కొనుక్కోಬೇಕು. ನಾವು ಹೋಗ್ತಾ ಇರೋದು ಮಾರ್ಕೆಟ್ಗೆ, ಚಪ್ಲಿ ಬೆಲ್ಟ್ ಅಂಗಡಿಗಲ್ಲ. కానీ మీరు మార్కెట్ కి పోయి సొప్పు కొనుక్కోండి, నేను బెల్ట్ కొనుక్కుంటాను. ఎల్లರೂ ಒಟ್ಟಿಗೆ పోదాము. ಅಂದ್ರೆ ಅಂಕಲ್, ಬೆಲ್ಟ್ ಅಂಗಡಿ, ಬಟ್ಟೆ ಅಂಗಡಿ, ಮಾರ್ಕೆಟ್ ಇಲ್ಲಿಂದ ತುಂಬಾ ದೂರ ಇದೆ. ಪಾಪ ನಿಮ್ಗೆ ಎಷ್ಟು ವಯಸ್ಸಾಗ್ಬಿಟ್ಟಿದೆ, ಅಷ್ಟು ದೂರ ನಡ್ಕೊಂಡ್ ಬರೋ ಶಕ್ತಿ ನಿಮ್ಮಲ್ಲಿ ಇದೆಯಾ? నేను సింహబలుణ్ణి. నా సామర్థ్యం మీద అనుమానమా? పొద్దున్నే 4 గంటలకే లేచి ఒక్క నాటు కోడి ఇంత పెరగన్నం తింటాను. అంత సాಮರ್ಥ್ಯಂ ನಾలో ఉంది, ಅಷ್ಟು ಶಕ್ತಿ ನನಗಿದೆ. ಓಹೋ ವಿಶಾಲು, ತೆಲುಗುನಲ್ಲಿ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರಲ್ಲ ಇವರು. ಅತ್ತಿಗೆ ಅವ್ರು ಮಾಡಿದ ಭಾಷಣನಾ? ಮತ್ತೆ ಅವ್ರು ಹೇಳಿದ್ದು ದಿನಚರಿನ. ಬೆಳಗ್ಗೆ 4 ಗಂಟೆಗೆ ಎದ್ದು ಕೋಳಿ ಮೊಸರನ್ನ ತಿಂತೀನಿ ಅಂತ ನನಗೆ ಶಕ್ತಿ ಇದೆಯಾ ಅಂತ ಕೇಳ್ತಿದ್ದೀರಾ ಅಂದ್ರು. ಓಹೋ, ಹಾಗಾದ್ರೆ ಅವ್ರಿಗೆ ಶಕ್ತಿ ಇರುತ್ತೆ. ಆದ್ರೆ ಪಾಪ ಇವ್ರಿಗೆ ನಾನು ಮಣ್ಣಿನ ಮಗ, ಬೆವರಿನ ಮನುಷ್ಯ. ಬೆಳಿಗ್ಗೆ ಎದ್ದು ಸೊಪ್ಪು ಮುದ್ದೆ ತಿನ್ನೋ ದೇಹ. ಈ ದೇಹದಲ್ಲಿ ಬೇಡವಾದ ವಿಟಮಿನ್ಸ್, ಬೇಕಾದ ವಿಟಮಿನ್ಸ್ ಇದೆ, ಅಂತ ಶಕ್ತಿ ಇದೆ ದೇಹಕ್ಕೆ. ಹಾಗಾದ್ರೆ ಈಗ ನಿಮ್ಮಿಬ್ರಲ್ಲಿ ಯಾರ ಜಾಸ್ತಿ ಶಕ್ತಿ ಇದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಬೇಕಲ್ಲ. ಕಾవచ్చు, ಆಗಬಹುದು. ನೋಡಿ, ನೀವಿಬ್ರು ಈ ಮೆಟ್ಲನ್ನ 5 ಸಲ ಹತ್ತಿಳಿರಿ. ಯಾರು ಬೇಗ ಹತ್ತಿಳಿತೀರೋ ಅವ್ರನ್ನ ನಮ್ ಜೊತೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀವಿ. ರೆಡಿ, 1 2 3. ಅಬ್ಬಬ್ಬಬ್ಬಬ್ಬ, ಇವ್ರಿಬ್ಬರನ್ನ ರೂಮಲ್ಲಿ ಕೂಡ್ ಹಾಕಿ ನಾವು ಮಾರ್ಕೆಟ್ ಹೋಗಿ ಬರೋಷ್ರೊಳಗೆ ಸಾಕಾಗೋಯ್ತು. ಯಾಕೆ ಕರೆಸಿದಿ ಗಂಗೆ ಮನೆ ತನಕ, ನಾನಿನ ಜೋಡಿ ಇರ್ತೀನಿ ಕೊನೆ ತನಕ. ನಮಸ್ಕಾರಿ ಬಾಯರ್, ಇಲ್ಲಿ ಗೋವಿಂದ ನಾವ್ ಇದ್ನಲ್ಲ, ಅವನ ಮನೆ ಹಾನೇನ್ರಿ? ನಮಸ್ಕಾರ ನಮಸ್ಕಾರ, ನಾನು ಸಮಾಜ ಸೇವಕಿ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ನೀವ್ ಕೇಳ್ತಾ ಇರೋದು ಜ್ಯೋತಿ ಗೋವಿಂದನ್ ಬಗ್ಗೆ ತಾನೇ? ಹೌದ್ರಿ ಬಾಯರ, ಗೋವಿಂದ ನಮ್ ಕ್ಲಿನಿಕ್ ಅಲ್ಲೇ ಕೆಲಸ ಮಾಡೋದು. ಏನ್ ವಿಷಯ ಹೇಳಿ? ನಾ ಅವನ ಮನೆಗೆ ಹೋಗಿದ್ದ. ನಾ ಇರ್ಲಿಲ್ಲ ಅಂದ್ರ ಡಾಕ್ಟರ್ ಮನೆಗೆ ಹೋಗು ಅಂತ ಚೀಟಿ ಬರ್ದಿಟ್ಟಿದ್ದ. ಅದಕ್ಕೆ ಇಲ್ಲಿ ಬಂದ್ರಿ. ಹೌದಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಮನೆ ಬಹಳ ಚಂದ ಕಟ್ಟಿರಿ ಬಿಡ್ರಿ. ಈಕಿ ಯಾರು? ಬಹಳ ಚಂದಗಳಲ್ಲ. ಸಿನಿಮಾ ನಟರಿಗೆ ಏನಾಗಬೇಕು? ಅಮ್ಮ ಆಗ್ಬೇಕು. ಸ್ಟಾರ್ ಅಮ್ಮ. ತಾರು ಅಲ್ಲ, ನನ್ನ ಹೆಸರು ಐಶ್ವರ್ಯ ಅಂತ. ಅಂಕಲ್, ನಿಮ್ಮನ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ನನಗೂ ಅಷ್ಟೇ ಬಹಳ ಖುಷಿ ಆಗ್ಲಿಕತ್ತದ. ನಾನ್ ಮದ್ವೆ ಆಗ್ಬೇಕು ಅಂದ್ರೆ ಒಬ್ಬ ಅಂಕಲ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಆಶ್ಚರ್ಯ ರೀ. ನನಗೂ ಅಷ್ಟೇ. ಯಾರಾದ್ರೂ ನಿಮ್ಮಂತ ಸುಂದರವಾದ ಹುಡುಗಿಯರು ಸಿಕ್ಕ್ರ ಮದ್ವೆ ಆಗ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದ. ಆಯ್ತಾಯ್ತು, ಮೊದ್ಲು ನೀವು ರೆಸ್ಟ್ ತಗೊಳ್ಳಿ, ಮದ್ವೆ ವಿಷಯ ಆಮೇಲೆ ಮಾತಾಡಿದ್ರೆ ಆಯ್ತು. ಆಯ್ತು, ನೀವ್ ಹೇಳ್ದಂಗೆ ಆಗ್ಲಿ. ಬನ್ನಿ 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 ಬನ್ನಿ. ಏನ್ ಬಾಯರಿದು ಹಿಂಗ್ ಕರ್ಕೊಂಡ್ ಬಂದ್ರಿ? ರೆಸ್ಟ್ ತಗೊಳಕ್ಕೆ ಅಂತ ಹೇಳಿಲ್ದ? ಇಲ್ಲಿ ಏನ್ ರೆಸ್ಟ್ ತಗೊಳುದು? ಕೂತ್ಕೊಂಡು ನೋಡಿ ಗೊತ್ತಾಗುತ್ತೆ. ಬಾರ್ಸಿಲ್ಲಿ ಬಾರ, ಏನಿದು ಅಲ್ಲ ಇವನ್ನ ಏನ್ ಜಾಗನೋ ಏನ್ లేవరా లై, నా మీద పడుకున్నావా? ನನ್ನ ಮಾರ್ಕೆಟ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಸುತ್ತು ಮಾಡಿ ಒಳಗಡೆ ಬಂದಿದ್ರು. నేను పప్పులి పులి, నాతో అబద్ధం ఆడకు.
నువ్వు ఇಲ್ಲಿಗೆ ಯಾಕೆ ಬಂದೆ? ಐಶ್ವರ್ಯಕ್ಕೆ ಲೈನ್ ಕೊಟ್ಟడానికి ಲೈನ್ ಹೊಡೆಯೋದಕ್ಕೆ ತಾನೇ? ನಾನು ಬಹುದೂರ್ ಗಂಡು, ನೀನ್ ಯಾಕೋ ಈ ಮನೆಗೆ ಬಂದೆ? ನೀನು ಐಶ್ವರ್ಯಗೋಸ್ಕರ ತಾನೇ ಬಂದದ್ದು? వరే నేనొక్కసారి కంటు చూపుతో చూస్తే చాలు ఆ ఆడపడుచుని నాకే కావాలిరా. అడ్డమొస్తే అడ్డా ಬಂದ್ರೆ ಚೆನ್ನಾಗಿರೋಲ್ಲ. ನಮಸ್ಕಾರ ರೀ. ನೀವಿಬ್ರು ಯಾಕೆ ಜಗಳ ಆಡ್ಲಿಕ್ಕತ್ತೀರಿ ಅಂತ ನನಗೆ ಈಗ ಗೊತ್ತಾಯ್ತು. ఒరే కోతి, చూడడానికి నక్కలా ఉన్నావు, ఇక్కడికి ఎందుకు వచ్చావు? ಗೋವಿಂದ ಅಂತ ಕ್ಲಿನಿಕ್ ನಾಗ ಕೆಲಸ ಮಾಡ್ತಾನಲ್ಲ, ಅವ್ರ ಸೋದರ ಮಾವ ನಾನು. ಆಹಾ, ಗೋವಿಂದನ ಕಡೆ ಸಂಬೋಧನೋ? ಇಲ್ಲಿ ಯಾಕೆ ವಕ್ರಿಸದ್ದು? ಅದ್ ಯಾರೋ ಕೆಲ್ಸಕ್ಕೆ ಬಾರ್ದ ಡಾಕ್ಟರ್ ಅಂತ ನಮ್ಮ ಗೋವಿಂದ ಕೆಲಸ ಮಾಡ್ತಿದ್ದಂತ. ಅವ್ರು ಅವನಿಗೆ ಕೊಡಬೇಕಾದ 2 ವರ್ಷದ ಬೋನಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದ. ಅದು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ. ఆ అందాలవతి ఐశ్వర్య నాకే సొంతం. దాని తంటకు మీరేమైనా వస్తే బాగుండదు. ಏನೇ ಯಾಕೋ? ಅಂದ್ರೆ ಅವಳು ನನಗೆ ಸ್ವಂತ. ಅವ್ರ ಬುದ್ಧಿಗೆ ನೀವೇನಾದ್ರೂ ಬಂದ್ರೆ ಚೆನ್ನಾಗಿರಲ್ಲ. ಅಲ್ಲ ನಿಮ್ಮ ಮುಂಜಾಳು ಹೋಗ್ಲಿ, ನೀವಿಬ್ರು ಯಾಕೆ ನಾ ಹೆಂಗ್ ಕಚ್ಚಾಡ್ಲಕತ್ತೀರಿ ಅನ್ನೋ ನನಗೆ ಈಗ ಗೊತ್ತಾಯ್ತು. ಸತ್ಯ ಏನಪ್ಪ ಅಂದ್ರ, ಈಗ ನಾನು ಬಂದಿರೋದು ಐಶ್ವರ್ಯನ ಪಟಾಯಿಸೋಕೆ. ನಿಮಗೂ ಐಶ್ವರ್ಯ ಬೇಕು? ನಾನು ಬಹಳ ದಿನದಿಂದ ಮದುವೆ ಆಗ್ಬೇಕು ಅಂತ ಕಾದಿದ್ದ. ಈಗ ನಿಂಬೆ ಹಣ್ಣಿನಂತ ಹುಡುಗಿ ಸಿಕ್ತಲ್ಲ, ಹಾಗ ನೋಡಿದ್ರ ನಿಮ್ಮಿಬ್ಬರಿಗಿಂತ ಹೆಚ್ಚು ಎಲಿಜಿಬಲ್ ಗಂಡ ನಾನೇ. ಅದಕ್ಕೆ ಶಾಲು ಆಂಟಿ ಏನೇ ಇವ್ರು 3 ಜನನ ಸುಮ್ಮನೆ ಬಿಡಬಾರ್ದು, ಇನ್ನೂ ಚೆನ್ನಾಗಿ ಆಟ ಆಡಿಸ್ಬೇಕು. ಹೌದು, ಈ ಜೋಳದ ಕಡ್ಡಿಗೋಸ್ಕರ 3 ಜನ ವೇಷ ಮಾಡಿಸ್ಕೊಂಡು ಜೊಲ್ ಸುರಿಸ್ತಾರ ನೋಡಿ. ಇದು ವಿಶಾಲು ಮುಂದಿದ ಮಾರಿ ಹಬ್ಬ. ಎಷ್ಟು ಆಕ್ಟಿವ್ ಆಗಿದಾರಲ್ಲ ಇವರು. ನೀವು ನಮ್ಮನ್ನ ರೂಮಲ್ಲಿ ಕೂಡ ಆಗದೆ ಮಾರ್ಕೆಟ್ ಕರ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಆಕ್ಟಿವ್ ಆಗಿರ್ತಾ ಇದ್ವಿ. మీరు నాకు మోసం చేసింది, నాకు కాంత కూడా ఇష్టం కాలేదు. ಏನಂದ್ರೆ హైదరాబాద్ బా ಹೇಳ್ತೀನಿ. ನೀವಿಬ್ರು ಸ್ವಲ್ಪ ಸುಮ್ಮನೆ ಕುಂಡ್ರಿ. ಏನವ ಈ ನಮ್ಮ 3 ಮಂದಿಗೆ ನೀ ಏನಂದಿ? ಅಂಕಲ್ ಅಂದಿ. ಆದ್ರೆ ನಾನು ಅಂಕಲ್ ಅಲ್ಲ, ಎಲಿಜಿಬಲ್ ಬ್ಯಾಚುಲರ್. ಹೋಗ್ಲಿ ಬಿಡು. ಈ ಚಿನ್ನಪ್ಪನ ಬಗ್ಗೆ ನಿನಗೆ ಏನನ್ಸ್ತದ? ಇದು ಚಿನ್ನಪ್ಪನ ಕಬ್ಬಣದಪ್ಪ. ಈ ವೀರಪ್ಪನ ಬಗ್ಗೆ ಏನನ್ಸುತ್ತೆ? శౌర్యమే లేని వీరిలో వీరత్వమా? రంగారావు ముందు వీడంత వాడంత. ಏನದ್ಗೆ ಇದು? 3 ಅಂಕಲ್ಗಳಿಗೂ ಐಶ್ವರ್ಯನೇ ಇಷ್ಟ ಆಗ್ಬಿಟ್ಟಿದ್ದಾರೆ. ಇರೇ ಸಿಲ್ಲಿ, ಆ 3ರಲ್ಲಿ ಐಶ್ವರ್ಯಗೆ ಯಾರು ಇಷ್ಟ ಅಂತ ಅವಳೇ ಕೇಳೋಣ. ಕರೆಕ್ಟ್. ಐಶ್ವರ್ಯ, ಇವ್ರ 3 ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಚಿನ್ನಪ್ಪ ಅವ್ರನ್ನ ನೋಡ್ತಾ ಇದ್ರೆ ರ್ಯಾಂಬೋ ನೋಡ್ದಾಗ ಆಗುತ್ತೆ. ಗೋವಿಂದ, ಇಬ್ಬರ ನಡುವೆ ಜೋರು ಹೊಡೆದಾಟ. ಏನೇ ಆಗ್ಲಿ ಐಶ್ವರ್ಯ ನಿನ್ನೆ ಮೆಚ್ಚಬೇಕು. ಹಾಗ ಮಾಡು. ವೀರಪ್ಪ ಅವ್ರನ್ನ ನೋಡ್ತಾ ಇದ್ರೆ ಮೈಕಲ್ ಜಾಕ್ಸನ್ ನೋಡ್ದಾಗ ಆಗುತ್ತೆ. ಪೈಪೋಟಿ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಬೇಗ ಇವಳನ್ನ ಮೆಚ್ಚಿಸಿ ಮೆಚ್ಚುಗೆ ಪಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನನ್ನ ಕೈಗೆ ಹಂಡೆ ಕಡಾಯ ಕೊಳದಪ್ಪನೇ ಗ್ಯಾರಂಟಿ. ಈ ರಂಗರಾವ್ ಅವ್ರನ್ನ ನೋಡ್ತಾ ಇದ್ರೆ NT ರಾಮರಾವ್ ಅವ್ರನ್ನ ನೋಡ್ದಾಗ ಆಗುತ್ತೆ. ಏ ರಂಗ, ಈ ಕಾಂಪಿಟೇಷನ್ ಅಲ್ಲಿ ಡಾಕ್ಟರ್ ವಿಠಲ್ ರಾವ್ ಜೊತೆ ಕೋತಿ ಗೋವಿಂದನೂ ಸೇರ್ಕೊಂಡಿದ್ದಾನೆ. ಜನ ಕೋತಿ ಅಂತ ಬೈದ್ರು, ಆ ಕೋತಿ ಮಾಡೋ ಚೇಷ್ಟೆಗೆ ಹುಡುಗಿರು ಬೇಗ ಮರಳಾಗೋದು. ಆ ಹುಡುಗಿ ನಿನ್ ಕಡೆನೆ ಅಟ್ರಾಕ್ಟ್ ಆಗೋಂಗ್ ಮಾಡ್ಕೋ. ಏ ಹುಡುಗಿ ನಿಂದ್ರವ, ಎಲ್ಲಿ ಹೊಂಟಿದಿ? ನಾ ನಿನಗಾಗಿ ಒಂದು ಉಡುಗೊರೆ ತಂದೀನಿ. ಹೌದು, ಈ ಗುಲಾಬಿ ನಿನಗಾಗಿ. ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ. ಐಶ್ವರ್ಯ, ಮುದುಡಿ ಬಾಡಿ ಹೋಗುತ್ತಿರುವ ಆ ರೋಜಾ ಕಡ್ಡಿಯನ್ನು ಬಿಸಾಡಿ ಈಗ ತಾನೇ ಮೊಗ್ಗೊಡೆದು ಅರಳಿರುವ ಈ ರೋಜಾ ಕಡ್ಡಿಯನ್ನು ತೆಗೆದುಕೊಂಡು ನಿನ್ನ ಹೃದಯ ಸಾಮ್ರಾಜ್ಯದ ಪಾಟಿಗೆ ನೆಟ್ಟಿಕೋ. ಹೌದು ಐಶ್ವರ್ಯ, ರೋಸ್ ಇಸ್ ದ ರೋಸ್ ಇಸ್ ದ ರೋಸ್ ಇಸ್ ದ ರೋಸ್ ಇಸ್ ದ ರೋಸ್ ಅಂటారు. కానీ నువ్వు ఈ వైట్ రోజ్ కన్నా ఆ పింక్ రోజ్ కన్నా ಈ ರೆಡ್ ರೋಸ್ ಕన్నా ಅಂದಗತ್ತೆವಿ, ಚಂದಗತ್ತೆವಿ. ಏನಂದ್ರೆ? ಹೈದರಾಬಾದ್ ಬಾ ಹೇಳ್ತೀನಿ. ಹಲೋ ಜೀ, ನೀವಾ? ಚೆನ್ನೈಯಿಂದನಾ? ಹೇಗಿದ್ದೀರಾ? ನನ್ಗಂತೂ ಇಲ್ಲಿ ನಿಮ್ದೇ ನೆನ್ಪು ಗೊತ್ತಾ? ರಾತ್ರಿ ಕನ್ಸಲ್ಲೆಲ್ಲ ಬಂದು ಎಷ್ಟು ಕೀಡ್ಲೆ ಮಾಡ್ತೀರಪ್ಪ ನೀವು. ನೋಡಿ, ನಾನು ಇಲ್ಲಿ ಒಬ್ಳೆ ಇರ್ಬೇಕಾದ್ರೆ ನೀವಲ್ಲೆಲ್ಲ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರ್ತೀರಾ. ಇದು ಸರಿನಾ? ಆಯ್ತಾಯ್ತು, ಬೇಗ ಬನ್ನಿ. ನಾನ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಐ ಲವ್ ಯು. ಅಣ್ಣಂದ ಫೋನು? ಹ್ಞೂ ಕಣೆ, ಚೆನ್ನೈಗೆ ಹೋದಾಗಿಂದ ದಿನಕ್ಕೆ 3 ಸತಿ ಫೋನ್ ಮಾಡ್ತಾರೆ ಗೊತ್ತಾ. ಅವ್ರ ಜೊತೆ ಮಾತಾಡ್ತಿದ್ರೆ ನಂಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಭೂತ ತರ ಬೆಂಗಳೂರಲ್ಲೇ ಬಿದ್ದಿದ್ದೀನಿ. ಅವನು ಯಾವನವನು ಚೆನ್ನೈಯಿಂದ ಡಾಕ್ಟರ್ ವಿಠಲ್ ಅಂತ ಫೋನ್ ಮಾಡಿರೋದು. ನಾನು ರಂಗನಾಥ್ ಅಂತ ನೀವ್ ಹೇಳ್ಬೇಕೇನ್ರಿ?
ನಿಮ್ ಧ್ವನಿ ನನ್ಗೆ ಗೊತ್ತಾಗಲ್ವಾ ರೀ? ನಾನು ನಿಮ್ಮನ್ನ